ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಗಾಡೀಲಿ ಏನಪ್ಪ ಬೆಳಗ್ಗೆ ಎದ್ದೋಯ್ತವನೆ ಅನ್ಕೊಂಡ್ರ ಏನಿಲ್ಲ. ಇವತ್ತು ಬೆಳಗ್ಗೆ 6 ಗಂಟೆಗೆ ಒಂದು ಪಿಕಪ್ ಇತ್ತು. ಟೈಮ್ ನೋಡಿದ್ರೆ ಆಲ್ರೆಡಿ ಇಲ್ಲೇ 5:45 ಹೋಗೈತೆ ಗೈಸ್. ಇಲ್ಲೇ ಟೈಮ್ ಆಲ್ರೆಡಿ 5:45 ಹೋಗೈತೆ. 6 ಗಂಟೆಗೆ ಬರೋಕೆ ಹೇಳಿರೋದು. ನಮ್ಮ ಅಣ್ಣ ಇನ್ನೊಬ್ರು ಬರ್ತಾವ್ರೆ. ಯಾರು ಬರ್ತಾರೆ ಅಂತ ತೋರಿಸ್ತೀನಿ. ಅವ್ರನ್ನ ಇದುವರೆಗೂ ಬ್ಲಾಗಲ್ಲಿ ತೋರಿಸಿಲ್ಲ. ಮೊನ್ನೆ ಬಂದಿದ್ರು ಗೈಸ್, ನಾನೇ ಮರ್ತೋಗಿದ್ದೀನಿ ಬ್ಲಾಗ್ ಮಾಡೋದನ್ನ ಅವ್ರ ಜೊತೆಲಿ. ಇವತ್ತು ಬರ್ತಾರೆ. 2 ಗಾಡಿ ಹೋಗ್ತಾ ಇರೋದು. ಇವಾಗ ನಾನು RT ನಗರ್ಗೆ ಹೋಗ್ಬೇಕು ಪಿಕಪ್ಗೆ. ಇಲ್ಲೇ ಟೈಮ್ ಆಲ್ರೆಡಿ 5:45 ಆಗೋಗೈತೆ. 6 ಗಂಟೆಗೆ ಪಿಕಪ್ ಹೇಳಿರೋದು ಅವರು. ಹೋಯ್ತಾ ಇದ್ದೀನಿ ನಾನ್ ಸ್ಟಾಪ್. ಗೈಸ್ ಒಂದು ಟೀನೂ ಕುಡ್ದಿಲ್ಲ ಇನ್ನೂ ನಾನು. ನೋಡ್ರಿ ಹೋಗ್ತಾ ಇದ್ದೀನಿ. ಇನ್ನು ನಮ್ಮ ಏರಿಯಾದಲ್ಲೇ ಇದ್ದೀನಿ ಗೈಸ್. 5:45 ಆಗೈತೆ ಟೈಮ್. ನಾನು ಇಲ್ಲೇ ಇದ್ದೀನಿ. ಬನ್ನಿ ಹೋಗೋಣ. ನಿನ್ನೆ ನೈಟ್ ಏನಾಯಿತು ಅಂದರೆ ಎಡಿಟ್ ಮಾಡಿದ್ದೀನಿ, ಅಪ್ಲೋಡ್ಗೆ ಹಾಕಿದ್ದೀನಿ. ಅಪ್ಲೋಡ್ಗೆ ಹಾಕಿ ಅದನ್ನು ಬ್ಯಾಕ್ ಹೋಗಿಲ್ಲ, ಏನೂ ಹೋಗಿಲ್ಲ ಗೈಸ್. ಅಪ್ಲೋಡ್ಗೆ ಹಾಕ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಎಚ್ಚರನೇ ಆಗಿಲ್ಲ. ಮತ್ತು ಬೆಳಗ್ಗೆ ನೋಡ್ತೀನಿ ಇವ್ರು ಫೋನ್ ಮಾಡಿದ್ಮೇಲೆ ಎಚ್ಚರ ಆಗ್ಬಿಟ್ಟು 5:15 ಕರೆಕ್ಟಾಗಿ ಎಚ್ಚರ ಆಗೈತೆ. ಅವಾಗ ಎದ್ದು ರೆಡಿ ಆಗಿಬಿಟ್ಟು ಇವಾಗ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಬರೀ ಹೋಗೋಣ. ಆದರೂ ಸಿಕ್ಕಾಪಟ್ಟೆ ಲೇಟಾಗಿ ಹೋಯ್ತು ಗೈಸ್ ಇವತ್ತು. ಏನೋ ಗೊತ್ತಿಲ್ಲ. ನಾನು ಇಲ್ಲಿ ಎಲ್ಲ ಟೈಮಲ್ಲೂ ಅಲಾರಾಮ್ ಇಟ್ಕೊತಿದ್ದೆ. ನೆನ್ನೆ ಅಲಾರಾಮು ಇಟ್ಕೊಂಡಿಲ್ಲ, ಏನೂ ಇಟ್ಕೊಂಡಿಲ್ಲ. ನನಗೆ ಗೊತ್ತಿಲ್ಲ ಗೈಸ್. ಇವತ್ತು ಎದ್ದಿಲ್ಲ ಅಂದರೆ ಮುಗಿಯೋದ ಕತೆ. ಅಣ್ಣ ಪಾಪ ಡ್ಯೂಟಿ ಕೊಟ್ಟಿರೋರು ಏನು ಮಾಡಬೇಕಾಯ್ತು ಹೇಳ್ರಿ. ಎಚ್ಚರ ಆಯಿತು ಕರೆಕ್ಟಾಗಿ. ಅವರು ಫೋನ್ ಮಾಡೋರೆ. ಫೋನ್ ಮಾಡಿದ ತಕ್ಷಣ ಎಚ್ಚರ ಆಯಿತು. ಫೋನ್ ಮಾಡಿ 1 ನಿಮಿಷ ಆಗೈತೆ. ಆದರೆ ಫೋನ್ ಬಂದಿರೋದು ಗೊತ್ತಾಗೈತೆ ನನಗೆ. ಅದಕ್ಕೆ ಎಚ್ಚರ ಆಗಿರೋದು. ಆಮೇಲೆ ನಾನು ರಿಟರ್ನ್ ಅಣ್ಣಂದು 1 ನಿಮಿಷ ಆಯಿತು, 1 ಮಿನಿಟ್ ಅಂತ ತೋರಿಸಷ್ಟೇ. ರಿಟರ್ನ್ ನಾನೇ ಫೋನ್ ಮಾಡಿದೆ ಅಣ್ಣಂಗೆ. ಅಣ್ಣ ಈಗ ಎಚ್ಚರ ಆಯ್ತು ಅಣ್ಣ, ಮಲ್ಕೊಬಿಟ್ಟಿದ್ದೆ ಅಂತಂದೆ. ಅದಕ್ಕೆ ಸರಿ ಇರೋಣ ಬರ್ತೀನಿ, ಒಂದು 6:15 ಬಂದ್ರೆ ಆಗುತ್ತಲ್ಲ ಅಣ್ಣ. 6 ಗಂಟೆ ಹೊತ್ತಿಗೆ ಬೇಡ ಅಂತಿತ್ತು. ಆಯ್ತು ಅಣ್ಣ ಬರ್ತೀನಿ ಇರೋಣ, ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಅಂತ ಅಂದ್ಬಿಟ್ಟು ಹೋಯ್ತಾ ಇದ್ದೀನಿ ಗೈಸ್. ಬನ್ನಿ ಹೋಗೋಣ, ಪಿಕಪ್ ಮಾಡೋಣ ಫಸ್ಟ್. ಗೈಸ್ ಅಣ್ಣ 6 ಗಂಟೆಗೆ ಇಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು 6:45 ಆದರೆ ಇನ್ನೂ ಅಣ್ಣನೇ ಬಂದಿಲ್ಲ ಗೈಸ್. ನಾನು ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಇನ್ನೂ ಎಷ್ಟು ಗಂಟೆಗೆ ಬರ್ತಾರೆ ಅಂತ. ನೋಡೋಣ, ಹೇಳ್ತೀನಿ ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಅಣ್ಣ ಬರ್ತಾಯಿದ್ದೀನಿ, 1 ಕಿಲೋಮೀಟ್ರಲ್ಲಿದ್ದೀನಿ ಅಂತಂತು. ಈಗ ಅವ್ರು ಬರೋ ಗಂಟ ವೆಯ್ಟ್ ಮಾಡಿಬಿಟ್ಟು ಅವ್ರು ಬಂದು ಇವರಿನ್ನೂ ಹೊರಟೇ ಇಲ್ಲ ಗೈಸ್. ಇವರಿನ್ನೂ ಹೊರಡೋದೇ ಟೈಮ್ ಬೇಕಲ್ಲ. ಎಷ್ಟು ಗಂಟೆಗೆ ಹೊರಡ್ತಾರೆ ಅಂತ ಹೇಳ್ತೀನಿ. ಅವ್ರು ಬಂದಮೇಲೆ ಒಂದು ಟೀ ಕುಡ್ಕೊ ಬರೋಣ ಗೈಸ್. ನೋಡ್ರಿ ಅಣ್ಣ ಇವಾಗ ಬಂದವ್ರೆ. 6 ಗಂಟೆಗೆ ಬರೋಕೆ ಹೇಳಿದವರು. ಎಷ್ಟು ಟೈಮ್ ಅಲ್ಲ, 7 ಗಂಟೆ ಆಯಿತು ಟೈಮು. ಇವಾಗ ಬಂದವ್ರೆ. 7 ಗಂಟೆ ಅಲ್ಲ, 5 ನಿಮಿಷ ಆಯ್ತು. 5 ನಿಮಿಷ ಆಯ್ತು. ಇನ್ನು ಇವಾಗ ಬಂದವ್ರೆ. ನೋಡ್ರಿ ಇಲ್ಲೈತೆ ಗಾಡಿ. ನಮ್ಮ ಗಾಡಿಗೆ ಫುಲ್ ಆಗೋರೆ. ಇವಾಗ ನಾವು ಹೋಗ್ಬೇಕು. ಅಣ್ಣ ಸ್ವಲ್ಪ ಲೇಟಾಗಿ ಬರ್ತಾರೆ ಈಗ. ಅಣ್ಣ ಹಾಂ ಇನ್ನು ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನೊಂದು ಅರ್ಧ ಗಂಟೆ. 7 ಗಂಟೆ ಆಗುತ್ತಾ? ಅರ್ಧ ಗಂಟೆ ಆಗ್ಬೋದು. ಫುಲ್ ಆಗಬೇಕಲ್ಲ. 7:15. ಸರಿ ಆಯ್ತು, ಬಾ ಬೈ ಗೈಸ್. ಇವಾಗ ಬಂದು ಅಣ್ಣನ ಜೊತೆ ಟೀ ಕುಡಿತಾ ಇದ್ದೀವಿ. ಅಣ್ಣ ಟೀ ಕುಡಿತಾರೆ, ನಾನು ಟೀ ಕುಡಿತಾ ಇದ್ದೀನಿ. ಇವಾಗ ಡೀಸೆಲ್ ಹಾಕಿಸ್ತಾ ಇದ್ದೀನಿ 2,000 ರೂಪಾಯಿಗೆ. ನೋಡಿ ಎಷ್ಟು ಟ್ರಾಫಿಕ್ ಐತೆ. ಇಂಥ ಫುಲ್ ಟ್ರಾಫಿಕ್ ಅಲ್ಲ, ಒಟ್ಟ ಟ್ರಾಫಿಕ್ ಆಗಿದೆ ಬೆಳಗ್ಗೆ. ಎಷ್ಟು ಟ್ರಾಫಿಕ್ ಆಗಿರುತ್ತೆ ಅಂತ ಅನ್ಕೊಳ್ಳಲ್ಲ. ಎಷ್ಟೊಂದು ಆಗಿರುತ್ತೆ ಅಂತ ಗೊತ್ತಿಲ್ಲ. ಆದರೆ ಜಾಸ್ತಿ ಆಗಿದೆ ಟ್ರಾಫಿಕ್ ಇವತ್ತು. ತುಂಬ ದಿನ ಆಗಿತ್ತು ಗೈಸ್ ಈ ಕಡೆ ಬಂದು. ತುಂಬ ಜನ ಅಂದರೆ ಆಲ್ರೆಡಿ 1 ತಿಂಗಳ ಮೇಲಾಗಿತ್ತು ಅಂದ್ಕೊಂಡ್ರೆ ಈ ರೋಡಿಗೆ ಬಂದು. ನಾನು ತಿಂಗಳ ಮೇಲೆಲ್ಲ ಗಾಯ್ಸ್ ಸುಮಾರು ತಿಂಗಳುಗಳೇ ಆಗೋಯ್ತು. 3-4 ತಿಂಗಳಾಗಿತ್ತು ಈ ರೋಡಿಗೆ ಬಂದು. ಇವತ್ತು ಫೈನಲ್ ಈ ರೋಡಿಗೆ ಬಂದಿದ್ದೀನಿ ನೋಡ್ರಿ. ಕರೆಕ್ಟ್ ಪಾಯಿಂಟ್ಗೆ 2 ಅವರ್ ತೋರಿಸ್ತೈತೆ. ನೋಡ್ರಿ 2 ಅವರ್ ತೋರಿಸ್ತೈತೆ ಪಾಯಿಂಟ್ಗೆ ಗಾಯ್ಸ್. ನಮ್ಮ ಗಾಡೀಲಿ ಏರ್ ಸ್ವಲ್ಪ ಕಮ್ಮಿ ಇತ್ತು. ಇವಾಗ ನೋಡ್ರಿ ಇಲ್ಲಿಂದ ಕಾಣುತ್ತೆ ಏರ್ ಸ್ವಲ್ಪ ಕಮ್ಮಿ ಆಗೈತೆ. ನೋಡ್ರಿ ಗಾಯ್ಸ್, ಈ ಕಡೆ ಟೈರಲ್ಲಿ ಏರ್ ಕಮ್ಮಿ ಆಗೈತೆ. ಫ್ರಂಟಲ್ಲಿ ಏನಿಲ್ಲ, ಈ ಕಡೆ ಟೈರಲ್ಲಿ ಕಮ್ಮಿ ಆಗೈತೆ. ಬ್ಯಾಕ್ ಸೈಡ್ ಮಾತ್ರ ಕಮ್ಮಿ ಆಗಿರೋದು ಗೈಸ್. ಇನ್ನೇನು ಆಲ್ರೆಡಿ ನಾನು ಮಾಲೂರು ರೀಚ್ ಆಗಿದ್ದೀನಿ. ನಮ್ಮ ಅಣ್ಣ ಇನ್ನೂ ಬಂದಿಲ್ಲ. ಅವ್ರು ಇನ್ನೂ ಹೊರಟಿರೋ ಗೊತ್ತಿಲ್ಲ. ಹೊರಟಿರ್ತಾರೆ ಆಲ್ರೆಡಿ. ಅವರು ಬರ್ತಾ ಇರ್ತಾರೆ. ಎಲ್ಲಿ ಅವ್ರೆ ಅಂತ ನಾನು ಫೋನ್ ಮಾಡಿ ಕೇಳಿಲ್ಲ. ನಾವು ಆಲ್ರೆಡಿ ಇನ್ನೇನು ಮಾಲೂರು ಹತ್ರ ರೀಚ್ ಆಗ್ತಾಯಿದ್ದೀವಿ ಗೈಸ್. ನೋಡ್ರಿ ಇದು ಮಾಲೂರು ಮೈನ್ ರೋಡು. ಗಾಡೀಲಿ ಏರ್ ಇರಲಿವಲ್ಲ ಅದಕ್ಕೆ
ಏರ್ ಇಡ್ಸೋಣ ಅಂದ್ಬಿಟ್ಟು ನಿಲ್ಸಿದ್ದೀನಿ. ಏರ್ ಇಡ್ಸ್ಕೊಂಡು ಹೋಗೋಣ. ಗೈಸ್ ಫೈನಲಿ ಟೆಂಪಲ್ ಆಯ್ತಾ? ಗೈಸ್ ಫೈನಲಿ ಟೆಂಪಲ್ ರೀಚ್ ಆಗಿದ್ದಾಯ್ತು. ನೋಡ್ರಿ ಇಲ್ಲೈತೆ ಇದೆ ಟೆಂಪಲ್ಲು. ನಿಮಗೆ ಕಾಣಿಸ್ತಿಲ್ವಾ? ಒಂದು ನಿಮಿಷ ಇರಿ, ಕಾಣಿಸುತ್ತೆ ಈಗ. ನೋಡ್ರಿ ಇದೇ ಟೆಂಪಲ್ಲು. ನೋಡ್ರಿ ಇಲ್ಲೇ ಇವ್ರು ಫಂಕ್ಷನ್ ಮಾಡಿರೋದು. ಒಳ್ಳೆ ಬಾಡೂಟ ಅನ್ಸುತ್ತೆ ಗೈಸ್ ಇವತ್ತು. ಒಂದು ಕುರಿ 40 kg ಮಟನ್ ಅಂತೆ. ಬನ್ನಿ ಒಳ್ಳೆ ಬ್ಯಾಟಿಂಗ್ ಮಾಡೋಣ. ಫಸ್ಟು ಟಿಫನ್ ಮಾಡ್ಕೊಬರ್ಬೇಕೀಗ. ನಮ್ಮ ಇವರು ಇನ್ನೂ ಬಂದಿಲ್ಲ ಕನ್ನಡನ. ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಅವರು 1 hour ಲೇಟಾಗಿ ಬರ್ಬೋದು ನನಗಿನ. ಆದರೆ ನನಗವ್ರಿಗೂ 1 hour ಡಿಸ್ಟೆನ್ಸ್ ಇತ್ತು. ನಾವು 1 hour ನನಗೆ ಟೈಮ್ ತೋರಿಸ್ಬೇಕಾದ್ರೆ ಅವ್ರಿಗೆ 1 hour 53 ನಿಮಿಷ ತೋರಿಸ್ತಿದಂತೆ. ಫೋನ್ ತೆಗಿತೀರ ಎಲ್ಲವ್ರು ಅಂತ ಗೊತ್ತಿಲ್ಲ. ಬಟ್ ನಾ ಬರ್ತಾವ್ರೆ, ಬರಲಿ. ಅಷ್ಟರಲ್ಲಿ ನಾನು ಹೋಗಿ ಟಿಫನ್ ಮಾಡ್ಕೊಬರ್ತೀನಿ. ಹೊಟ್ಟೆ ಸಿಕ್ಕಾಪಟ್ಟೆ ಸಿಗೈತೆ, ಬನ್ನಿ ಹೋಗೋಣ. ಗೈಸ್ ಫೈನಲಿ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಬಂದೆ. ಗೈಸ್ ಫೈನಲಿ ನನ್ನ ಡಾರ್ಲಿಂಗ್ಗೆ ವೀಲ್ ಕ್ಯಾಪ್ ಹಾಕಿದ್ದಾಯಿತು. ನೆನ್ನೆ ತೊಗೊಬಂದು ನೆನ್ನೆ ಗಾಡಿ ವಾಶ್ ಮಾಡಿ ನಾನೇ ತೊಳೆದಿದ್ದೇನೆ ಮನೆ ಹತ್ರ ಗಾಡಿನ. ವಾಷಿಂಗ್ ಹೋಗ್ಬೇಕು ಅಂತಿದ್ದು, ವಾಷಿಂಗ್ ಏನು ಬೇಡ ಬಿಟ್ಟು ನಾನೇ ತೊಳೆಯೋಣ ಅಂದ್ಬಿಟ್ಟು ಫೈನಲಿ ನಾನೇ ಗಾಡಿ ತೊಳೆದಿದ್ದೀನಿ. ವೀಲ್ ಕ್ಯಾಪ್ ಹೆಂಗೆ ಕಾಣಿಸ್ತೈತೆ ಅಂತ ಕಮೆಂಟ್ ಮಾಡಿರಿ, ತೋರಿಸ್ತೀನಿ ನೋಡ್ರಿ. ಗಾಯ್ಸ್ ಅಣ್ಣ ಇವಾಗ ಬಂದಿದ್ದು. ನಾನು ಬಂದು ಮಿನಿಮಮ್ ಒಂದು 1 hour ಮೇಲೆ ಆಯಿತು. ಇವಾಗ ಬರ್ತಾವ್ರೆ ಅಣ್ಣ ಇವಾಗ ಬಂದರು ಪಾಪ. ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿ ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಕೂತಿದ್ದೆ. ಅಣ್ಣ ಇವಾಗ ಬಂದು ನೋಡ್ರಿ ನಿಲ್ಲಿಸ್ತಾವ್ರಿ. ಈಗ ತುಂಬ ಹೊತ್ತಾಯ್ತು ಅನ್ಸ ಗೈಸ್. ನಾನು ಬಂದು ಆಲ್ರೆಡಿ ಎಷ್ಟು 9:45 ಬಂದಿದ್ದು ಇಲ್ಲಿಗೆ. ಇಲ್ಲ ಗೈಸ್ 9:45 ಬಂದಿದ್ದು ಕರೆಕ್ಟಾಗಿ. ಇವಾಗ ಆಲ್ರೆಡಿ 11 ಗಂಟೆ ಆಗೈತೆ ಟೈಮ್. ಇನ್ನೂ ಇವಾಗ ಬರ್ತಾವ್ರು. ಎಷ್ಟು ಲೇಟಾಗಿ ಬಂದವ್ರು ನೋಡ್ರಿ. ಅಣ್ಣ ಯಾಕಣ್ಣ ಲೇಟು? ಎಲ್ಲಿ ಟ್ರಾಫಿಕ್ಕು? ಎಲ್ಲ ಕಡೆ. ನನಗೆ ಬೇರೆ ರೋಡ್, ನೀನೇ ಬೇರೆ ರೋಡಲ್ಲಿ ಬಂದಿದ್ಯಾ? ಈ ಕಡೆಯಿಂದ ಬಂದೆ, ಒಂದು 54 ಕಿಲೋಮೀಟರ್ ಐತೆ ಅಂತ. ಹಾಂ, ಈ ಕಡೆಯಿಂದ ಯಾವುದೋ ಐತಲ್ಲ, ಪಾಲೂರು ಯಾವುದೋ ಒಂದು ಊರು. ಮಾಲೂರು? ನಾನು ಮಾಲೂರು ಮೇಲೆ ಬಂದಿದ್ದು. ಮಾಲೂರಲ್ಲ, ನಾನು ಇನ್ನೊಂದು ಯಾವುದೋ ಊರ ಕಡೆಯಿಂದ ಬಂದೆ. ನಾನು ಮಾಲೂರು ಮೇಲೆ ಬಂದಿದ್ದು. ಏನಾಗೈತೆ ಅಲ್ಲಿ? ಏನಿದು? ಯಂತ್ರದ ವೈರು. ಏನು ತೋರಿಸ್ಕೊ ವೈರ್ ಇಲ್ಲಿಗೆ ಹೆಂಗೆ ಬಂತಿದು? ಅದಕ್ಕೆ ಅಲ್ಲೇ ನೇತಾಡ್ತೈತೆ. ಎಲ್ಲ ಕಳ್ಸ್ಕೊ ಬಂದೈತಿ. ಇದ್ರದ್ದೇ ಇರ್ಬೇಕು ನೋಡ್ರಿ. ಅಲ್ಲೇ ಇಲ್ಲ ಅಲ್ಲ, ಅದರಲ್ಲ. ಇದೆಲ್ಲ ಕಿತ್ಕೊಬಿಟ್ಟೈತಿ. ಅವೆಲ್ಲ ಕಿತ್ತಾಕ್ಬಿಟ್ಟವೆ. ಓ ನಾಷ್ಟ ಮಾಡೋಣ, ಟೈಮ್ ಆಯ್ತು. ಖಾಲಿ ಆಗುತ್ತೆ ಆಮೇಲೆ. ಮತ್ತೆ ಮಟನ್ ತಿನ್ನಕ್ಕಾಗಲ್ಲ ನೀನು. ಒಳ್ಳೆ ಮಟನ್ ಊಟ ಆಯ್ತು ಇವತ್ತು. ಅದಕ್ಕೆ ತಿನ್ನಕ್ಕಾಗಲ್ಲ ಅಂತಾನೆ ಇಷ್ಟು ಬೇಗ ನಾಷ್ಟ ಅರ್ಧ. ಹೋಗಿ ತಿನ್ನೋಣ ಬೇಗ ನಾಷ್ಟ. ಅಲ್ಲೇ ಹೋಗಿ ಒಳಗಡೆ ಚಟ್ನಿ ಬಿಟ್ಟು ವರ್ಷ ಮುಗೀತು, ಹೋಯ್ತಾ ಇರೋದೆ. ಹೋಗಿ ನಾಷ್ಟ ಮಾಡ್ಬಿಟ್ಟು ತುಂಬ. ಮಧ್ಯಾಹ್ನ ಒಳ್ಳೆ ಮಟನ್ ಊಟ ತಿನ್ನೋಣ, ಒಳ್ಳೆ ಚಿಕನ್ ಊಟ. ಅವ್ರು ಹಂಗೆ ಅಂತವ್ರೆ, ನೀನು ಇವಾಗಲೇ ತಿನ್ಕೊಬಿಟ್ಟಲ್ಲಪ್ಪ, ಮತ್ತೆ ಹೋಗಿ ಮಧ್ಯಾಹ್ನಕ್ಕೆ ತಿಂತೀಯ ಅಂತವ್ರೆ. ನಾನು ಅದಕ್ಕೆ ಸರಿ ತಿಂತೀನಿ ಮುಡಿಯೋಣ ಅಂದೆ. ಪ್ರಸಾದ ಆಯ್ತು ನೋಡು, ಅವಲಕ್ಕಿ ಪ್ರಸಾದಲ್ಲಿ. ಪಾಪ ಒಳ್ಳೆ ಟ್ರಾಫಿಕ್ ಅಲ್ಲ, ಒಳ್ಳೆ ಕಸ್ಟಮರು. ಏನ್ ನಾಷ್ಟ ಮಾಡೋಗಂಟ ಬಿಡ್ಲೇ ಇಲ್ಲ, ಕರ್ಕೊಂಡೇ ಹೋದ್ರು ಜೊತೆಲಿ. ನಾನು ನಾಷ್ಟ ಹೋಗಿದ್ದೆ. ಬನ್ನಿ ಗೈಸ್ ಒಳ್ಳೆ ಊಟ ಮಾಡೋಣ. ಅಣ್ಣ ಬಟ್ಟೆ ತಗೊಂಡು ರೆಡಿ ಆಗ್ಬಿಟ್ಟವ್ರ ಅಲ್ಲೇ. ಮಕ್ಕದಲ್ಲಿ ನೀರು ಹೆಂಗೆ ಸುರಿತಾವ ನೋಡ್ರಿ. ಈಗ ಗೈಸ್ ಊಟ ಬಂದೈತೆ, ಊಟ ಮಾಡ್ತಾ ಇದ್ದೀವಿ. ಅಣ್ಣನ ಊಟ ಮಾಡ್ತವ್ರೆ. ಇನ್ನೊಂದು 2 ನಿಮಿಷ ನೋಡ್ರಿ, ಅಣ್ಣನ ಮಕ್ಕದಲ್ಲಿ ನೀರು ಹೆಂಗೆ ಬರುತ್ತೆ. ಆಗಲೇ ಬರ್ತೈತಾ? ಆಗಲೇ ಶುರು ಅದ್ರಲ್ಲಿ ನೀರು ಬರ್ತವೆ. ಗೈಸ್ ಫೈನಲಿ ಊಟ ಎಲ್ಲ ಆಯಿತು. ಊಟ ಸಕ್ಕದಾಗಿತ್ತು. ಹಾಂ, ಚೆನ್ನಾಗಿತ್ತಾ? ಸೂಪರ್. ನೆಂದೋಗಿದ್ದೀಯಣ್ಣ? ನಾನು ಹೇಳಿದ್ನಲ್ಲ ಆಗಲೇ, ನನ್ನ ಕೈಯಲ್ಲಿ ಆಗೋದು ಇಲ್ಲ. ಹಾಂ, ನಾನು ಇದನ್ನು ಬಿಟ್ಟಿರೋದು ಇಲ್ಲ. ನಾವು ಅಣ್ಣಂಗೆ ಮಟನ್ ಅಂದರೆ ಇಷ್ಟ, ಆದರೆ ತಲೆಲ್ಲ ನೀರು ಬರ್ತವೆ. ನೀರು ಸುರಿದೋಯ್ತಾವ ಮಾತ್ರ. ನೋಡ್ರಿ ಈ ಕಡೆ ಇದು ವೀಲ್ ಕ್ಯಾಪ್ ಅವಲ್ಲೇ ತೋರಿಸಲಿಲ್ಲ, ಹೆಂಗೆ ಕಾಣ್ತೈತೆ ಅಂತ ನೋಡ್ರಿ. ವೀಲ್ ಕ್ಯಾಪ್ ಇಲ್ದಾರೆ ಅಣ್ಣ ಗಾಡಿ ಹೆಂಗೆ ಕಾಣುತ್ತೆ ಗೊತ್ತಾ? ಬೋರ್ಡ್ ಕಾಣುತ್ತೆ. ಇವಾಗ ನೋಡಿ ಸಕ್ಕದಾಗ ಕಾಣ್ತೈತೆ. ಏನಲ್ಲಿ ಶೋರೂಮ್ ವೀಲ್ ಕ್ಯಾಪ್ ಅಣ್ಣ. ಹಾಂ, ಒಳ್ಳೆ ಲುಕ್ ಬರುತ್ತೆ. ಮತ್ತು ಹಿಂದಗಡೆ ಬ್ಯಾಕ್ ಸೈಡ್ ನೋಡ್ರಿ, ಈ ಕಡೆ ಒಂದು ವೀಲಲ್ಲಿ ಇದ್ದಿದ್ದನ್ನ ಇದಕ್ಕೆ ಹಾಕಿದ್ದೀನಿ, ಸ್ಟೆಪ್ನಿಗೆ.
ಕಾಸು ಅಣ್ಣ ಹಾಕ್ಸ್ಬೇಕು ಗಾಡಿ ಅಣ್ಣ ಮಾಡ್ತೀನಣ್ಣ. ಮೇಲ್ಗಡೆ ಗಾಡಿ ನಂಬರ್ ಎಲ್ಲ ಹಾಕಿದ್ದೀನಿ. ಅದೇ ಅಲ್ಲಿ ಹಾಕಿದ್ದೀನೋ ಅದು 9733 ಅಂದ್ರೆ ಇನ್ಸ್ಟಾಗ್ರಾಮ್ ಐಡಿ, ಅದು ನನ್ನ ಇನ್ಸ್ಟಾಗ್ರಾಮ್ ಐಡಿ ಅದೇನೆ. ಇನ್ಸ್ಟಾಗ್ರಾಮ್ ಐಡಿ ಇಲ್ಲ ಗಾಡಿ ನಂಬರ್ ಎಷ್ಟು ಜನ ಚೆಕ್ ಮಾಡ್ಬಿಟ್ಟು ಹೆಂಗೆ ಹೇಳೋರು ಗೊತ್ತಣ್ಣ, ಏನಣ್ಣ 30,000 ಸಬ್ಸ್ಕ್ರೈಬರ್ಸ್ ಅವ್ರೆ, 31,000 ಅಂತೆಲ್ಲ ಮಾತಾಡೋರೆ ಇನ್ಸ್ಟಾಗ್ರಾಮ್ ಮಾಡಿ ಸೀರಿಯಸ್ ಆಗಿ. ಅಲ್ಲ ನಮ್ಮ ನೋಡ್ದವನೇ ನಂದು ಹಾ ಇಲ್ಲ ಇವ್ರು ನಿಮ್ಮವ್ರ ಅಣ್ಣಪ್ಪರ ಹೊಡೆದಿರೋದು. ನಂಗೆ ಅದು ಹೊಡೆದಿರೋದು. ಹಾ ಸಿಸ್ಟಮ್ ನೋಡಲಿ ಎಷ್ಟು ಹೊಡೆದಾಗ ಕೊಡ್ತಾವ್ರಿ. ಗೈಸ್ ನೋಡ್ರಿ ಇವ್ರದ್ದು ಹೆಂಗೈತೆ. ಚಲ್ವಾ ಡಿಫ್ಟರ್ ಅದು ಅಣ್ಣ, ಚಲ್ವಾ ಡಿಫ್ಟರ್ ಅದು ದಿ ಡಿಫ್ಟರ್. ನಾನು ಬರೋದೇನಪ್ಪ ಅದು ಟೀ ಇಲ್ಲ ದಾ ಐತೆ ಅಂತ ನೋಡ್ತಿದ್ದೀನಿ. ನೋಡ್ರಿ ಇವ್ರದ್ದು ಬ್ರ್ಯಾಂಡು ಕರ್ಣ ಅಂತ. ನಮ್ ದೀಪಣ್ಣ ಒಬ್ಬ ಕಣೋಣ. ನಾನು ಹಾಕ್ಸಿದ್ಮೇಲೆ ತುಂಬಾ ಜನ ಹಾಕ್ಸ್ಬಿಟ್ಟು. ಹಾ ಕರ್ಣ ಸೀರಿಯಸ್ ಆಗಣ, ದೇವ್ರಣೆಗೂ ನಾನು ಕರ್ಣ ಅಂತ ಹಾಕ್ಸ್ಬೇಕು ಅಂತಾನೆ ಇದ್ದಿದ್ದು. ಅದೇನಾಯ್ತೋ ಗೊತ್ತಿಲ್ಲ, ಒಂದ್ ಗಾಡಿಲಿ ಕರ್ಣ ಅಂತ ನೋಡ್ದೆ ಬಿಟ್ಬಿಟ್ಟೆ. ಅದ್ರ ನಮ್ ದೀಪಣ್ಣ ಹಾಕ್ಸ್ಕೊಂಡ್ಬಿಟ್ಟೆ, ಅಷ್ಟೊತ್ತಿಗೆ ಬಿಟ್ಬಿಟ್ಟೆ. ನೋಡ್ರಿ ಇಲ್ಲೊಂದು ಕರ್ಣ ಐತೆ. ಅದಕ್ಕೆ ನಾನೇನ್ ಅಂದ್ಕೊಂಡೆ ಗೊತ್ತಾ, ನನ್ನ ಗಾಡಿ ಹಾಕ್ಸೋಣ, ನನ್ನ ಬ್ರ್ಯಾಂಡ್ ಏನೈತೆ ಗೌಡ್ರ ಹುಡುಗ ಅನ್ನೋದು ಇನ್ಸ್ಟಾಗ್ರಾಮ್ ಅಲ್ಲಿ, ಅದನ್ನೇ ಹಾಕ್ಸೋಣ ಅಂದ್ಬಿಟ್ಟು ಅದನ್ನೇ ಹಾಕ್ಸಿರೋದು. ಆದ್ರೂ ನೇಮ್ ಚೆನ್ನಾಗಿ ಬಂತು, ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಬರ್ಲಿಲ್ಲ. ಚೆನ್ನಾಗೈತೆ. ಜಾತ್ರೆ ಆಗ್ಬೇಕು. ಕರ್ಣ ರಥ ಬರ್ಬೇಕಲ್ಲಿ. ಮತ್ ಸೂರ್ಯ ಬರ್ಬಾರ್ದಾಗಿತ್ತು ಮೇಲ್ಗಡೆ. ಅಲ್ಲ ಸೂರ್ಯ ಬರ್ಬಾರ್ದಾಗಿತ್ತು. ನೀನ್ ಯಾವ್ದೇ ಕರ್ಣ ನೋಡು, ಕರ್ಣದಲ್ಲಿ ಸೂರ್ಯ ಇದ್ದೇ ಇರುತ್ತಾ. ಸೂರ್ಯಪುತ್ರ ಮಗನೇ ಕರ್ಣ. ಹಾ ಗೈಸ್ ನೋಡ್ರಿ ಇದೇ ಇತಿಹಾಸ ಹೇಳ್ತಾವ್ರೆ. ನನಗೆ ಗೊತ್ತೇ ಇಲ್ಲ ಬೇಡ್ರಿ. ಆ ಗೂಬೆ ನೋಡಿ ನೀನ್, ನಾನು ಅದನ್ನ ಹಾಕ್ಸಿದೀನಿ, ನೀನ್ ನೋಡಿ ಯಾವ ಥರ ಹಾಕ್ಸಿದ್ಯಾ. ಇಚ್ಚನ ಐತಲ್ಲ ಗೂಬೆನ ಅದು ಇದು ಹದ್ದು. ನನ್ ಗೂಬೆ ಅದು ಅದ್ದೆ, ನನ್ ಗೂಬೆ ಅಂತ ಇದ್ದೀನಿ. ನೋಡ್ರಿ ಅದ್ದು. ಅವ್ನು ನಾನು ಈ ಕಡೆ ಮುಖನೂ ಹಾಕ್ಸಿದೀನಿ, ಇವ್ರು ನೋಡ್ರಿ ಈ ಕಡೆ ಹಾಕ್ಸವ್ರೆ. ಚೆನ್ನಾಗೈತೆ. ಈ ವೀಲ್ ಕ್ಯಾಪು ಚೆನ್ನಾಗೈತೆ ಗೈಸ್. ಇದು ಹಾಕ್ಸಿ 1 ವರ್ಷ ಆಯ್ತಂತೆ ನೋಡ್ರಿ, ಇನ್ನೂ ಹಂಗೆ ಐತೆ. 1.5 ವರ್ಷ ಆಯ್ತಂತೆ ಗೈಸ್ ಇದನ್ನ ಹಾಕ್ಸಿ, ಇನ್ನೂ ಹಂಗೆ ಐತೆ. ಮತ್ತೆ ಇನ್ನೊಂದು ಟಿಂಟು ಇದು ಯಾಕಣ ಫುಲ್ ಬ್ಲಾಕ್ ಮಾಡ್ತಿದ್ಯಾ ಟಿಂಟು? ಹಾಂ ಇನೋವಾ ಸೇಮ್ ಹಿಂಗೆ ಐತಾ? ಇನೋವಾ ಗಾಡಿಗೆ ಅಂತ ಹಾಕ್ಸಕ್ಕಂತ ಬಂದು ಅವ್ನು ನಿಂತಿರೋದು. ಹುಡುಗ ಹೋಗಿ ಏನ್ ಮಾಡವನೆ, ಹುಡುಗ ಟಿಂಟು ಅಂತ ಇನೋವಾದಲ್ಲಿ ಬಂದು ಅಣ್ಣ ಹಾಕೇ ಇಲ್ಲ ಅಣ್ಣ ನನ್ನ ಗಾಡಿಗೆ ಟಿಂಟು. ಯಾವ ಗಾಡಿಗೆ ಹಾಕ್ತು? ಟಿಟಿಗೆ ಹಾಕಿ. ಇದೇನಣ್ಣ ಇದು? ಮಂಜು ಅಂದ್ರೇನು? ಮಂಜು ಮೆಕ್ಯಾನಿಕ್, ಅವರೇ ಈ ಗಾಡಿನ ಮೆಕ್ಯಾನಿಕ್. ಅದಕ್ಕೆ ಅವ್ರದ್ದು ಹಾಕಿರೋದಾ? 2 ಪಿಸ್ತಿನ್ನು, 1 ಟಿಟಿ, ಚೆನ್ನಾಗೈತೆ ಕಣ ಅದು. ಸ್ಪಾನರು. ನಾನು ಇದ್ರದ್ದು ಹಾಕ್ತೀನಿ. ಇದು ಹಾಕ್ಸ್ಬಿಟ್ಟು ಮೆಕ್ಯಾನಿಕ್ ಅಂತ ಹಾಕ್ಸಲ್ಲ, ಗೌಡ ಹುಡುಗ ಅಂತ ನನ್ನ ಹೆಸರು ಹಾಕ್ಸಿದ್ವಿ. ಗಾಡಿ ಮೆಕ್ಯಾನಿಕ್. ನೋಡ್ದೆ ಚೆನ್ನಾಗಿ ಕಾಣುತ್ತೆ ಫ್ರಂಟ್ ಕ್ಲಾಸ್ ಸೀಟ್ ಅಲ್ಲಿ ಟೆಂಟಲ್ಲಿ. ಮಳೆಗಾಲದಲ್ಲಿ ಹಿಂಸೆ. ನೀನು ಹೇಳ್ದ ಹಂಗೆ ಹಾಕ್ಸವ್ರೆ ಗೈಸ್. ಇಲ್ಲಿ ಬಾನೆಟ್ ಮೇಲೆ ನಾನು ಒಂದು ಸ್ಟಿಕ್ಕರ್ ಹಾಕಬೇಕು. ಯಾವ ಸ್ಟಿಕ್ಕರ್ ಹಾಕಬೇಕು ಅಂತ ಕಮೆಂಟ್ ಮಾಡಿರಿ. ನೋಡ್ರಿ ಸ್ಟಿಕ್ಕರ್ ಬಾನೆಟ್ ಮೇಲೆ ಹೆಂಗೆ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ ಅಣ್ಣ. ಮತ್ತು ಶೇಪು ಅಷ್ಟೇ ಅಣ್ಣ, ನಾನು ಶೇಪ್ ಚೇಂಜ್ ಮಾಡಿಸ್ಬೇಕು. ಈಗ ಸದ್ಯಕ್ಕೆ ಏನೂ ಮಾಡಿಸಲ್ಲ, ಸ್ವಲ್ಪ ಸೀಸನ್ ನೋಡಲಿ. ಈ ಶಬರಿಮಲೆ ಸೀಸನ್ ಮುಗಿಸ್ಬಿಟ್ಟು ನೆಕ್ಸ್ಟ್ ವರ್ಷ ಶಬರಿಮಲೆಗೆ ನೆಕ್ಸ್ಟ್ ಸೀಸನ್ಗೆ ನೆಕ್ಸ್ಟು ಡಿಫ್ರೆಂಟಾಗಿ ಬರ್ಬೇಕು ಗಾಡಿ, ಹಂಗೆ ಮಾಡಿಸೋದು. ಮತ್ತು ಇದು ಇದೈತಲ್ಲ ವೈಫರ್ ಮೇಲೆ ಲೈಟು, ಆ ಲೈಟ್ ಹಾಕ್ಸ್ಬೇಕು. ಮತ್ತು ಈಗೆಲ್ಲ ಹೊಸ್ದಾಗಿ ಲೈಟ್ ಮಾಡಿಸ್ಬೇಕು ಅಣ್ಣ. ಇದು ತಗ್ಸ್ಬೋಣ ಇದನ್ನು ಲೈಟು. ಇದೇನು ಕಣ ಲೈಟ್ ಹಾಕ್ಸಿರೋದು? ಬೇಡ, ಚೆನ್ನಾಗಿ ಕಾಣಲ್ಲ ಅಣ್ಣ. ನೀನು ಹಾಕೊಂಬಂದ್ರೂ ಚೆನ್ನಾಗಿ ಕಾಣಿಸಲ್ಲ ಗೊತ್ತಾ ಲೈಟ್ ಅದು. ಆ ಲೈಟ್ ಇದಂತ ಅಣ್ಣ ಚೆನ್ನಾಗಿ ಬತ್ತೀಯ ಕಣ ವಿಡಿಯೋದಲ್ಲಿ. ನೀನು ವಿಡಿಯೋದಲ್ಲಿ ಚೆನ್ನಾಗಿ ಬತ್ತೀಯ ಅಣ್ಣ. ಒಳ್ಳೆ ವಿಲನ್ ಬಂದಂಗೆ ಬತ್ತೀಯ ಅಣ್ಣ. ಎಲ್ಲ ವಿಲನ್ ಅನ್ಕೊಂಡವ್ರಣ್ಣ ನೀನು ಹೀರೋ. ಬನ್ನಿ ಗೈಸ್, ಇವಾಗ ಎಲ್ಲ ಬರ್ತಾವ್ರೆ ಒಂದು ಕಡೆಯಿಂದ. ನೋಡ್ರಿ ಅಲ್ಲಿ ಎಲ್ಲ ಹತ್ತು ಕೂತವ್ರೆ, ಇನ್ನೂ ಬರ್ತಾವ್ರೆ ಜನಗಳು ಇನ್ನೂ ಬರ್ತಾವ್ರೆ. ಇವಾಗ ನಾನು ಅಣ್ಣ ಇಬ್ರು ಒಂದೇ ಕಡೆ ಹೋಗ್ಬಿಡೋದು. ಅಣ್ಣಂಗೆ ಹೇಳಿದ್ದೀನಿ ವಿಡಿಯೋ ಮಾಡಿಕೊಡು ಅಂತ. ಅಣ್ಣಂಗೆ ಗಾಡಿ 1-2 ವಿಡಿಯೋ ಬರ್ತವೆ, ವಿಡಿಯೋ ನೋಡ್ರಿ ಅಣ್ಣ. ನಡಿಯೋಣ ಹೋಗೋಣ, ಟೈಮ್ ಆಯಿತು. ಬರಲಿ ಇರೋ, ನಿನ್ನ ಗಾಡಿ ಫುಲ್ ಆಗೋದೆ. ಇನ್ನು ಇವು ಅಣ್ಣನ ಗಾಡಿಗೆ ಯಾರೂ ಬಂದಿಲ್ಲ ಗೈಸ್. ನಮ್ಮ ಗಾಡಿಗೆಲ್ಲ ಬಂದವ್ರ ಅಲ್ಲೇ ಸ್ವಲ್ಪ ಬರ್ತಾವ್ರೆ. ಇನ್ನೂ ಇವು ಅಣ್ಣನ ಗಾಡಿಗೆ ಬರಬೇಕು. ಬನ್ನಿ ಹೋಗೋಣ.
ಗೈಸ್ ಇವಾಗ ಬೆಂಗಳೂರು ಕಡೆ ಹೊರಟಿದ್ದೀವಿ. ಗೈಸ್ ಅಣ್ಣ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಬರೋದು. ಅಣ್ಣನ ಗಾಡಿಲಿ ಯಾರೂ ಬಂದಿರಲಿಲ್ಲ, ಅದಕ್ಕೆ ಇವಾಗ ನಾನು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಎಲ್ಲಿಂದ 2.5 ಅವರ್ ತೋರಿಸ್ತೈತೆ. ಬನ್ನಿ ಹೋಗೋಣ. ಗೈಸ್ ವೆಲ್ಕಮ್. ಮತ್ತೆ ಏನಿಲ್ಲ, ನಮ್ಮ ಅಣ್ಣ ಇನ್ನೂ ಗೈಸ್ ನಂದು ಡ್ರಾಪ್ ಆಯಿತು, ನಮ್ಮ ಅಣ್ಣನ ಇನ್ನೂ ಡ್ರಾಪ್ ಆಗಿಲ್ಲ. ಅವ್ರದ್ದು ಇನ್ನೂ 1 ಅವರ್ ಆಗುತ್ತೆ ಡ್ರಾಪ್ ಆಗೋದು. ಯಾಕೆ ಅಂದರೆ ಫುಲ್ಲು ಜಾಮ್ ಆಗೈತೆ ರೋಡಲ್ಲ. ಈಗ ಅವರು ಬರ್ತಿರೋ ರೋಡ್ ಮಾತ್ರ ಸಿಕ್ಕಾಪಟ್ಟೆ ಜಾಮ್ ಅನ್ಕೊಂಡ್ರಿ, ಫುಲ್ ಜಾಮ್ ಆಗೈತೆ. ನಾನು ಹೆಂಗೋ ಅದೃಷ್ಟಕ್ಕೆ ಬೇಗ ಡ್ರಾಪ್ ಮಾಡಿಬಿಟ್ಟು ಬೇಗ ಬಂದೆ. ಮನೇಲಿ ಡ್ರಾಪ್ ಮಾಡಿ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಮನೆಗೆ. ಆದರೂ ಸಿಕ್ಕಾಪಟ್ಟೆ ಜಾಮ್ ಆಗೈತೆ ಗೈಸ್ ರೋಡಲ್ಲ. ಅಯ್ಯೋ ನನಗಂತೂ ನಿದ್ದೆ ಹಿಡಿತೈತೆ. ಈ ಬೆಂಗಳೂರಿಗಂತೂ ಜಾಮಲ್ಲಿ ಓಡ್ಸೋಕ್ಕಾಗಲ್ಲ ಗೈಸ್. ನಿದ್ದೆ ಅಂದರೆ ನಿದ್ದೆ. ಆಲ್ರೆಡಿ ತುಂಬ ದಿವಸ ಆಯ್ತಲ್ಲ, ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ, ಸಿಕ್ಕಾಪಟ್ಟೆ ನಿದ್ದೆ ಆಗಲ್ಲ. ಬನ್ನಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಒಂಚೂರು ಎಡಿಟಿಂಗ್ ಐತೆ, ಎಡಿಟಿಂಗ್ ಎಲ್ಲ ಮುಗಿಸ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡೋಣ. ಬನ್ನಿ ಹೋಗೋಣ. ಗೈಸ್ ಫೈನಲಿ ನಾನು ಮನೆಗೆ ರೀಚ್ ಆಗಿದ್ದಾಯಿತು. ನನ್ನ ತಮ್ಮಂಗೆ ನೋಡ್ರಿ ಪಾನಿಪುರಿ ಮಸಾಲೆ ಪುರಿ ಬೇಕು ಅಂತ ತಗೊಂಬಂದಿದ್ದೀನಿ. ತಿಂತಿಲ್ಲ, ಹಂಗೆ ಇಟ್ಟವನೆ. ನಮ್ಮಮ್ಮ ನೋಡ್ರಿ ಮನೆಗೆಲ್ಲ ಮಂತ್ರ ಹಾಕ್ತವ್ರೆ, ಪೂಜೆ ಮಾಡ್ತವ್ರೆ. ಅಮ್ಮ ಮನೆಗೆ ನೋಡ್ರಿ ಮಂತ್ರ ಹಾಕ್ಬೇಕು ಅಂದರೆ ನಮ್ಮ ಅಮ್ಮನ ಕಾಂಟ್ಯಾಕ್ಟ್ ಮಾಡ್ರಿ, ಬಂದು ಮನೆ ತುಂಬ ತೀರ್ಥ ಹಾಕ್ಕೊಡ್ತಾರೆ. ಏನಮ್ಮ ಏನಕ್ಕೆ ಹಂಗೆ ಹಾಕದ್ ನೀನು? ಯಪ್ಪ ಗೈಸ್ ನನಗೆ ಹಾಕ್ಬಿಡ್ದು, ಮೊಬೈಲ್ಗೆಲ್ಲ ಹಾಕ್ಬಿಟ್ಟೈತೆ ಗೈಸ್. ಪೂಜೆ ಮಾಡ್ತಾರೆ ನಮ್ಮಮ್ಮ. ಬನ್ನಿ ಒಂಚೂರು ಫ್ರೆಶ್ ಅಪ್ ಆಗಿ ಬರೋಣ. ಗೈಸ್ ಇಲ್ಲಿ ನೋಡ್ರಿ ಪಾನಿಪುರಿ ತಿನ್ಬಿಟ್ಟು ಗೋಬಿ ತಿಂತಾ ಇದ್ದೀನಿ. ಚೆನ್ನಾಗಿದೆ. ಓಹೋ ಗಾಯ್ಸ್ ನಮ್ಮಪ್ಪ ಇವತ್ತು ಚಿಕನ್ ತಂದೈತೆ ಗೈಸ್ ನಮ್ಮ ಮನೆಗೆ. ಬನ್ನಿ ಚಿಕನ್ ಮಾಡೋಣ ಇವತ್ತು. ಏನ್ ಮಾಡ್ತೀಯಪ್ಪ ಇವತ್ತು? ಚಿಕನ್ ಮಟನ್ ಮಸಾಲ ಅಂತ ಎಣ್ಣೆ ಕುಡ್ಕೊಂಡ್ಬಿಡ್ದು ಕಣಮ್ಮ ಅಪ್ಪ. ಅಪ್ಪ ಕುಡ್ಕೊಂಡ್ಬಿಡೈತೆ. ಏನಮ್ಮ ನೀನ್ ಏನ್ ಮಾಡ್ತಿದ್ಯಮ್ಮ ಈಗ? ಈ ಕಾಳ ಗೈಸ್ ನಮ್ಮ ಮನೇಲಿ ಚಿಕನ್ ಮಾಡ್ತಿದೀವಿ, ಆದ್ರೆ ನಮ್ಮ ಅಮ್ಮ ಚಿಕನ್ ತಿನ್ನಲ್ಲ. ನಮ್ಮ ಅಮ್ಮ ತಿಂದಿರೋ ಕಾರಣಕ್ಕೆ ಇದನ್ ಮಾಡ್ತೈತೆ. ಫುಲ್ ಟೈಟ್ ಆಗ್ಬಿಟ್ಟಿದೆ. ಫುಲ್ ಟೈಟ್. ಏನ್ ಮಾಡ್ತೀಯಪ್ಪ ಈಗ? ಏನ್ ಮಾಡ್ಬೇಕು? ಏನ್ ಬೇಕು ಕೇಳ, ಟಕ ಟಕ ಅಂತ ಮಾಡ್ಕೊಡ್ತೀನಿ. ಚಿಕನ್ ಸಾಂಬಾರ್ ಬರಲ್ಲ. ಚಿಕನ್ ಸಾಂಬಾರ್ ಅಮ್ಮ ರೆಡಿ ಮಾಡು. ಅಮ್ಮ ರೆಡಿ ಮಾಡೈತಾ? ಏ ಬಾರಪ್ಪ ಮಾಡು ಮಾಡು ಬಾರಪ್ಪ. ಗೈಸ್ ನಮ್ಮನೇಲಿ ಈಗ ನಮ್ಮಪ್ಪ ಇವತ್ತು ಅಡುಗೆ ಮಾಡೋದು ಸ್ಪೆಷಲ್ ಗೈಸ್. ನಮ್ಮಪ್ಪ ಇವತ್ತು ಹೆಂಗ್ ಅಡುಗೆ ಮಾಡುತ್ತೆ ಅಂತ ನೋಡ್ರಿ, ನೀವೇ ತೋರಿಸ್ತೀನಿ. ಅಪ್ಪ ಬಾರಪ್ಪ, ಒಂದೆರಡು ಶಾರ್ಟ್ಸ್ ಹಾಕ್ತೀನಿ ಬರಪ್ಪ. ಅಪ್ಪ ಒಂದೆರಡು ಶಾರ್ಟ್ಸ್ ಹಾಕ್ತೀನಿ ಬರಪ್ಪ. ಅಪ್ಪ ಬರಪ್ಪ ಒಂದೆರಡು ಶಾರ್ಟ್ಸ್ ಹಾಕ್ತೀನಿ. ಅಪ್ಪ ಬರಪ್ಪ ಒಂದೆರಡು ಶಾರ್ಟ್ಸ್ ಹಾಕಬೇಕು. ನಮ್ಮ ಅಪ್ಪ ಗೈಸ್ ಇವತ್ತು ನಮ್ಮಪ್ಪ ಸ್ಪೆಷಲ್ ಫುಡ್ ಮಾಡುತ್ತೆ ನೋಡ್ರಿ. ನಮ್ಮಮ್ಮ ಒಗ್ಗರಣೆ ಹಾಕದ್ ನೋಡಿ, ಸ್ಟೈಲ್ ನೋಡ್ರಿ, ಸ್ಟೈಲ್ ಹೆಂಗ ಹಾಕುತ್ತೆ. ಹೆಂಗಿದ್ರು ತಿಂತಾರೆ. ಇದು ಮೊಸರೆ, ಇದು ಈಗೇನು ಖುಷಿ ಆಯ್ತೋ ಇಲ್ವೋ? ಇದನ್ನು ಅಷ್ಟು ಮಾಡು, ಅದನ್ನು ಅಷ್ಟು ಮಾಡು. ಅಯ್ಯೋ ತಿನ್ನ. ಈಗ ತಿಂತೀನಿಂದಲೋ ಹಾ ತಿನ್ನ. ನಿನ್ ಮಕ್ಕ ಚೆನ್ನಾಗಿಲ್ವಾ? ಬರ್ಬೇಕು. ನಾನು ಇಷ್ಟೊತ್ತು ಗಂಟ ವ್ಲಾಗ್ ಎಡಿಟ್ ಮಾಡಿ ವ್ಲಾಗ್ನ ಎಡಿಟ್ ಮಾಡೋ ಅಷ್ಟಲ್ಲೇ ಸಾಕಾಗೋಯ್ತು ಅನ್ಕೊಳ್ರಿ. ಅದು ಈಗ ಶಾರ್ಟ್ಸ್ ಹಾಕೋಕ್ಕೆ ನಿಮಗೆ ಶಾರ್ಟ್ಸ್ ಹಾಕಬೇಕು ಅಂದ್ಬಿಟ್ಟು ಹಾಕ್ತಾಯಿದ್ದೀನಲ್ವಾ. ಅಂದರೆ ಗೈಸ್ ಅದನ್ನ ಹೇಳಕ್ಕೆ ಬರ್ತಿಲ್ಲ ನನಗೆ. ಈಗ ನಾನು ಕೆಲವೊಂದು ಪ್ಲೇಸ್ ತೋರಿಸ್ತೀನಲ್ಲ, ಆ ಪ್ಲೇಸ್ದು ಶಾರ್ಟ್ಸ್ಗಳು ಹಾಕಬೇಕು ಅಂತ ಹೇಳಿದ್ದೀನಲ್ವಾ. ಆ ಶಾರ್ಟ್ಸ್ಗಳು ಹಾಕೋಕ್ಕೆ, ಅದನ್ನು ಎಡಿಟ್ ಮಾಡೋಕ್ಕೆ ಈಗ ಒಂದು ಕಡೆಯಿಂದ ವ್ಲಾಗ್ನ ಎಡಿಟ್ ಮಾಡಿ ಮತ್ತೆ ಶಾರ್ಟ್ಸ್ಗಳ್ನ ಎಡಿಟ್ ಮಾಡೋ ಅಷ್ಟರಲ್ಲಿ ಸಾಕಾಗ್ತೈತೆ ಸೀರಿಯಸ್ ಆಗಿ. ಆವಾಗಲೇ ಎಷ್ಟು ಗಂಟೆ ಕೂತ್ಕೊಂಡಿದ್ದು ನಾನು? 7:30 7:30 ಅಲ್ಲ ಗೈಸ್, 7:15 7 ಗಂಟೆಗೆ ಕೂತ್ಕೊಂಡಿದ್ದು ಗೈಸ್. 7 ಗಂಟೆಗೆ ಕೂತ್ಕೊಂಡು ಅವ್ನು ಎಡಿಟ್ ಮಾಡೋಕ್ಕೆ. ಇವಾಗ ಕರೆಕ್ಟಾಗಿ 8:40 ಕರೆಕ್ಟಾಗಿ ಎಡಿಟಿಂಗ್ ಮುಗಿದೈತೆ. ಈಗ ಮುಗಿದು 10 ನಿಮಿಷ ಆಯಿತು ನೋಡ್ರಿ. ಇವಾಗ ನಮ್ಮಪ್ಪ ಚಿಕನ್ ತಂದರೆ ಚಿಕನ್ ಮಾಡಿಬಿಟ್ಟು ಚಿಕನ್ ತಿನ್ನೋಣ ಬನ್ನಿ ಗೈಸ್. ನೋಡ್ರಿ ನನ್ನ ತಮ್ಮ ತಲೆಗೆ ಎಣ್ಣೆ ಹಾಕ್ತವನೆ. ಏನು ಮಾಡ್ತಿದ್ದಪ್ಪ? ಸಾಂಬಾರಾ? ಕಬಾಬು, ಮಟನ್, ಚಿಕನ್, ಮಟನ್ ಎಲ್ಲ ಮಾಡ್ತಾಯಿದ್ದೀನಿ. ಸಾಂಬಾರಾ? ಕಬಾಬ್ ಮಾಡಲ್ವಾ?
ಹಂಗೆ ಕಬಾಬ್ ಮಾಡೋದೇನಪ್ಪ? ಕಬಾಬ್ ಮಾಡೋದು ಟೈಮಿಂಗ್. ನಮ್ಮಪ್ಪ ಅಡುಗೆ ಕಲ್ತು ಸುಮಾರು ವರ್ಷಗಳಾಗೈತೆ. ಫ್ಲಾಶ್ ಆಯ್ತಾನಪ್ಪ ನಮ್ಮಪ್ಪ. ಏಯಪ್ಪ ಎಣ್ಣೆ ಕುಡ್ದ ನಂಗಿದೆ. ನಮ್ಮಪ್ಪ ಅಡುಗೆ ಮಾಡಿ ಫುಲ್ಲು ಸುಸ್ತಾಗೈತೆ. ಟೈಟ್ ಆಗ್ಬಿಟ್ಟಿದ್ದೀನಿ, ಟೈಟ್. ಕಣ್ಣು ನೋಡ್ರಿ ಗೈಸ್ ಎಷ್ಟು ರೆಡ್ ಆಗೈತೆ ನಮ್ಮಪ್ಪಂದು. ಅಪ್ಪ ಇದಾಳಪ್ಪ ಮೇಲೆ ಕಣ್ಣೈತಪ್ಪ, ತಲೆ ಐತಪ್ಪ, ತಲೆ ಐತಪ್ಪ, ಎಷ್ಟು ಕೆಂಪು ಆಗೈತೆ ನೋಡ್ರಿ. ನೋಡಲ್ಲಿ ನಮ್ಮನೇಲಿ ನೋಡಿ ಗಾಯಸ್, ನನ್ನ ತಮ್ಮ ಕಸ ಗುಡಿಸ್ತಾನೆ, ನೆಲ ಒರೆಸ್ತಾನೆ, ಎಲ್ಲ ಕೆಲಸನೂ ಮಾಡ್ತಾನೆ. ಅವಳು ಯಾಕೆ ಬೈತಾಳೆ? ಯಾಕೆ ಬೈತಿದ್ಲು? ಬೈತಾಳೆ ಅವಳಿಗೇನು, ಅವಳು ಬೈತಾ ಇರ್ತಾಳೆ ಅವಾಗ ಅವಾಗ. ಬರೀ ವಿಡಿಯೋ ಮಾಡ್ಕೊಂಡಿದ್ಯಾ ದುಡ್ಡು ಎಂತ ಮಾಡ್ತೀಯ ಅಂತ. ಮಾಡೋಣ, ಎಲ್ಲ ಪ್ರಯತ್ನ ಪಡ್ಬೇಕಲ್ಲ. ಓಹೋ ಯಜಮಾನ್ರಿಗೆ ನೋಡ್ರಿ ಸುಸ್ತಾಗಿರೋದಕ್ಕೆ ಓ ಜ್ಯೂಸ್ ಕೊಡ್ತಾ ಇರೋದು ಮೇಡಮ್ ಅವರು. ಬಾ 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 ಬಾ. ಯಜಮಾನ್ರಿಗೆ ಏನ್ ಮಮ್ಮಿ ಯಜಮಾನ್ರಿಗೆ ಈ ಲೆವೆಲ್ಗೆಲ್ಲ ಸ್ಟ್ರಾಂಗ್ ಆಗಿಲ್ಲ ಅಂದ್ಬಿಟ್ಟು ಜ್ಯೂಸ್ ಹಾಕಿ ಕೊಡ್ತೀಯಲ್ಲ. ಎಷ್ಟು ನೋಡ್ರಿ ನಮ್ಮ ಅಪ್ಪ ಎಣ್ಣೆ ಕುಡಿತೈತೆ. ಏನ್ ಎಣ್ಣೆನಪ್ಪ ಇದು? ಏನ್ ಡ್ರಿಂಕ್ಸು? ಎಣ್ಣೆ ಕುಡಿತೈತೆ ಗೈಸ್. ಏನಂತಾರೆ ಇದಕ್ಕೆ? ರಮಣ ಒಡ್ಕ. ರಮಣ ಒಡ್ಕ ಕುಡಿತೈತೆ ನೋಡು ಗೈಸ್. ನೋಡ್ರಿ ನಮ್ಮ ಅಪ್ಪ ಈಗ ಒಂದು ಎಣ್ಣೆ ಹೊಡಿತದ ನೋಡ್ರಿ. ಚಿಕನ್ ಕೊಡ್ತಿದ್ದಿರೋದಕ್ಕೆ ನಮ್ಮಮ್ಮ ಎಣ್ಣೆ ಕೊಟ್ಟೈತೆ. ಆಹಾ ಒಂಚೂರು ನಶೆ ಆಗಪ್ಪ ಅಪ್ಪ, ಒಂಚೂರು ನಶೆ ಆಗಪ್ಪ. ಕುಡುಕ್ ನನ್ನ ಮಗನ್ ಮಾಡ್ಬಿಡ್ಬೇಕು ಅಮ್ಮ. ಅಪ್ಪ ನೋಡು ಇವತ್ತಿನ ವಿಡಿಯೋ ಅಪ್ಪನ ತಮ್ಮನೇಲು ನಮ್ಮ ಅಪ್ಪ ಎಣ್ಣೆ ಕುಡಿತಿದ್ದ ಹಾಕೋದು. ಅಪ್ಪ ಇರಪ್ಪ ಒಂದು ಫೋಟೋ ತಗೋತೀನಿ, ಒಂದು ನಿಮಿಷ ಇರಪ್ಪ. ಅಪ್ಪ ಇರಪ್ಪ ಒಂದು ನಿಮಿಷ ಗೈಸ್. ನಮ್ಮ ಅಪ್ಪ ಎಣ್ಣೆ ಹೊಡಿತೈತೆ ಮನೇಲಿ. ಇಲ್ಲ ಇರಪ್ಪ ನಿನ್ ಮಕ್ಕ ಫೋಟೋ ನಿಂದೆ ಬರ್ತದ ನೋಡಿ ಇವತ್ತು ಬೇಕಾರೆ. ಅಲ್ಲಿ ಮೈನ್ ಪೇಜಲ್ಲಿ ನಿಂದೆ ಫೋಟೋ ಬರೋದು. ನಮ್ಮ ಅಪ್ಪ ಎಣ್ಣೆ ಕುಡಿತೈತೆ ಮನೇಲಿ ಅಂತಾನೆ ಬರೋದು. ಹಾ ಅಪ್ಪ ಅಮ್ಮ ಕೊಟ್ಟಿದ್ದ ಎಣ್ಣೆ ಅಂತ ಅಮ್ಮ ಕೊಟ್ಟಿದ್ದ ಎಣ್ಣೆ ಅಂತ ಗೈಸ್. ನಾವಪ್ಪ ನಿಜವಾಗ್ಲೂ ಎಣ್ಣೆ ಕುಡಿತೀವಿ ಇವತ್ತು. ನೋಡ್ರಿ ಇಲ್ಲ ಐತೆ ಎಣ್ಣೆ. ಸ್ಪ್ರೈಟ್ ಗೈಸ್ ಇದು. ಸ್ಪ್ರೈಟ್ ಕುಡಿದ್ಬಿಟ್ಟು ಹಿಂಗಾಗೈತೆ ನಾವಪ್ಪ. ಈಗ ಸ್ಪ್ರೈಟ್ ಕುಡಿದ್ಬಿಟ್ಟೆ ಕಣ್ಣೆಲ್ಲ ಕೆಂಪಗಾಗೈತಲ್ಲಪ್ಪ. ಅದೊಂಚೂರು ಹಿಂಗೆ ಕೇಳಪ್ಪ. ನಿಮಿಷ ಇರಪ್ಪ, ಹಿಂಗಿಡ್ಕೊ ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ಹಿಂಗೆ ನೋಡು. ಗ್ಲಾಸ್ ಇಟ್ಕೊಳಪ್ಪ, ಗ್ಲಾಸ್ ಇಟ್ಕೊಳಪ್ಪ. ಈಗ ಹಂಗೆ ಇಟ್ಕೊ, ಒಂದ್ ನಿಮಿಷ ಹಂಗೆ ಇರು ಗೈಸ್. ನೋಡ್ರಿ ನಮ್ಮಪ್ಪ ಮಾಡಿರೋ ಚಿಕನ್ ಸಾರು, ನಮ್ಮಮ್ಮ ಮಾಡಿರೋ ಮುದ್ದೆ, ನನ್ನ ತಮ್ಮ ಕಟ್ ಮಾಡಿರೋ ಸೌತೆಕಾಯಿ, 3 ಜನ ಸೇರಿ ಅಡುಗೆ ಮಾಡೋರು ಇವತ್ತು. ನಾನೇನೋ ಮಾಡಿಲ್ಲ, ತಿಂತಾ ಇದ್ದೀನಿ.